ಮಾಡೋರು ಮಗು ಎಲ್ಲ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಅಂತ ಹೇಳ್ತಾರೆ. ಅಂತದ್ರಲ್ಲಿ ನಮ್ಮ ಮಹೇಶ್ ಅಣ್ಣ ಮತ್ತೆ ಅಕ್ಕ ಅವರು ಯಾರಿದ್ದಾರೆ, ಆರತಿ ಅಕ್ಕ ಅವರು ಬಹಳ ಈ ಒಂದು ಸಂಸ್ಥೆಯಲ್ಲಿ 25 ವರ್ಷಗಳಿಗಿಂತಲೂ ಹೆಚ್ಚು ಅವರು ನಮ್ಮ ಈ ಒಂದು ಈಶ್ವರಿಯ ಸೇವೆಯಲ್ಲಿ ಅವರು ನಡ್ಕೊಳ್ತಾ ಬಂದಿದ್ದಾರೆ. ಅಣ್ಣವ್ರಿಗೆ ವೇದಿಕೆಯಲ್ಲಿ ಬರಮಾಡ್ಕೊಳ್ತೀವಿ. ಅಣ್ಣವ್ರಿಗೆ ಚಪ್ಪಾಳೆ ತಟ್ಟಿ. ನೋಡಿ ಸರ್, ಅವ್ರು ರಿಟೈರ್ಡು ಅಲ್ಲಿಗೆ ರಿಟೈರ್ಡು ಇರುತ್ತೆ, ಅದಕ್ಕಿನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ಬಾಬು ಅವರು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಅಣ್ಣವರಿಗೆ ಸನ್ಮಾನವನ್ನ ಸಹ ಏರ್ಪಾಡು ಮಾಡಲಾಗಿದೆ. ಉಮ್ಮಕ್ಕ ಮಾತನಾಡ್ತಾರೆ. ಓಂ ಶಾಂತಿ. ಇವತ್ತು ಎಲ್ಲವೂ ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಮೊದಲು ಬಾಬುವರಿಗೆ ಥ್ಯಾಂಕ್ಸ್ ಅನ್ನ ಹೇಳುತ್ತಾ, ಈ ಸಂದರ್ಭದಲ್ಲಿ ಇದು ಅಚಾನಕ್ಕಾಗಿ ಆಗಿರುವಂಥ ಒಂದು ಪ್ಲ್ಯಾನ್. ಅಣ್ಣವರು ಯಾವಾಗಲೂ ಬ್ಯುಸಿ ಇರ್ತಾರೆ. ಆದರೆ ಮಂಜುನಾಥ್ ಅಣ್ಣವ್ರ ಹತ್ರ ಕೇಳಿದ್ವಿ, ಸ್ವಾಮೀಜಿ ಅಣ್ಣವ್ರನ್ನ ಕರ್ಕೊಂಡು ಬನ್ನಿ ಸ್ವಾಮೀಜಿ ಅಂತ ಹೇಳಿಕ್ಕೂ ನಮಗೆ ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಅಣ್ಣವರು ಅವರು. ಹಾಗಾಗಿ ಅಣ್ಣವರಿಗೆ ಬರಮಾಡ್ಕೊಳ್ಳೋದಕ್ಕೆ ಕೇಳಿದ್ವಿ. ಅಣ್ಣವರಿಗೆ ಮೊದಲು ನಾವು ಸುಮ್ಮನೆ ಕರೆದ್ರೆ ಒಂದು ಖುಷಿ, ಯಾಕೆಂದ್ರೆ ಈ ಪರಿವಾರದಲ್ಲಿ ಸಮಯ ಕಳೆಯೋದಕ್ಕೆ ಬಹಳ ಇಷ್ಟಪಡ್ತಾರೆ ಅಣ್ಣವರು. ಮನ ಇಚ್ಛೆಯಂತೆ ಇಷ್ಟಪಟ್ಟು ಅವರು ಆಸೆ ಅಂತಾನೆ ಬರ್ತಾರೆ. ಹಾಗಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ಅಣ್ಣವರು ಬಂದಿರೋದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳುತ್ತಾ, ಅಣ್ಣವರು ಲಾಸ್ಟ್ ಟೈಮ್ ನಾವು ಶಿವರಾತ್ರಿ ಮಾಡಿದಾಗ ತುಂಬಾ ಸಹಯೋಗವನ್ನ ಕೊಟ್ಟರು. ಅದೇ ರೀತಿ ಅಣ್ಣವರು ಇದ್ಮೇಲೆ ವರ್ಷ ಹಿಂಗೆ ಮಾಡೋಣ ಹಾಕವ್ರೆ ಅಂತನೂ ಕೂಡ ಅವರ ಒಂದು ಅಭಿಲಾಷೆ ಇದೆ. ಮುಂದಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ಬಾಬನ್ ಸೇವೆ ಟೋಟಲ್ ಅಣ್ಣವರು ಗುಪ್ತವಾಗಿ ಅಲ್ಲಿದ್ರು ಸಹ ಗುಪ್ತವಾಗಿ ಬಾಬನ ಪ್ರತ್ಯಕ್ಷತೆಗಾಗಿ ಬಾಬಾ ಅವರಿಗೆ ಆ ಒಂದು ಜಾಗ, ಆ ಒಂದು ಸ್ಥಾನ, ಅದು ಅಣ್ಣವರ ಸಂಕಲ್ಪಕ್ಕಿಂತ ಹೆಚ್ಚು ಭಗವಂತನ ಸಂಕಲ್ಪ ಇರಬಹುದು. ಏಕೆಂದ್ರೆ ನೀವೆಲ್ಲ ಬಾಬನ್ ಪ್ರತ್ಯಕ್ಷ ಮಾಡೋದು ಕಷ್ಟವಾದಂತ ಮಾತು. ಆದ್ರೆ ಇಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳು ಯಾವಾಗ ಬಾಬನ ಒಂದು ಮಹಾವಾಕ್ಯ ಹೇಳ್ತಾರೆ, ಅನೇಕರಿಗೆ ಒಂದು ಮನಸ್ಸನ್ನ ಕರೆತರುವಂತ ಒಂದು ಇಚ್ಛೆ ಅವರಲ್ಲಿರೋ ಕಾರಣ ಮಾಡಿಸ್ಕೊಳ್ಳುತ್ತಾರೆ. ಹಾಗಾಗಿ ಅಣ್ಣವರಿಗೆ ಇನ್ನೂ ಹೆಚ್ಚು ಒಂದು ಬಾಬನ ಶಕ್ತಿ, ಬಾಬನ ಒಂದು ಸಹಯೋಗ ನಿರಂತರವಾಗಿ ಅವ್ರಿಗೆ ಇರಲಿ ಅಂತ ನಾವೆಲ್ಲ ಹೇಳುತ್ತಾ, ಈ ಸಂದರ್ಭದಲ್ಲಿ ಇವತ್ತು ಮರೇಪಣ್ಣವರ ಒಂದು ಶ್ರದ್ಧಾಂಜಲಿ, ಮಮ್ಮವರ ಒಂದು ಸ್ಮೃತಿ ದಿನ, ಮತ್ತೆ ಅಣ್ಣವರು ಬರುವಂತ ಒಂದು ಕಾರ್ಯಕ್ರಮವೂ ಕೂಡ ಇತ್ತು. ಅದ್ರ ಜೊತೆಗೆ ನಮ್ಮ ಮಹೇಶ್ ಅಣ್ಣವರು ನಾವೆಲ್ಲ 25 ವರ್ಷಗಳ ಕಾಲ ಅವರು ಈ ಜ್ಞಾನ ಮಾರ್ಗಕ್ಕೆ ಬಂದು ಅವರು ಸಾಕಷ್ಟು ಒಂದು ಗುಪ್ತ ಸೇವೆಯಲ್ಲಿ ಇದ್ದಂಥವ್ರು, ಬಹಳ ಭಾವನ ಸೇವೆನ ಪ್ರೀತಿಯಿಂದ ಮಾಡುವಂಥವ್ರು, ಯಾವುದೇ ಒಂದು ತೋರಿಕೆ ಇಲ್ಲದಂತೆ ಬಾಬನನ್ನ ತಮ್ಮ ಮನದಲ್ಲಿ, ತಮ್ಮ ಒಂದು ಸೇವೆಯಲ್ಲಿ ಬಾಬನನ್ನು ಕೂಡ ಒಂದು ಪ್ರತ್ಯಕ್ಷ ಮಾಡುವಂತ ಸೇವೆಯಲ್ಲಿ ಅವರಿಬ್ರು ಒಂದು ಮಾಧುರಿಯಾಗಿ, ಬಾಬಾ ಹೇಳ್ತಾರಲ್ಲ, ಕುಮಾರಿಯರಾಗೋದು ಬೇರೆ, ಗೃಹಸ್ಥದಲ್ಲಿದ್ದು ಸೇವೆ ಮಾಡೋದಿದೆಯಲ್ಲ, ಬಹಳ ಒಂದು ದೊಡ್ಡದಾದಂಥ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಲೌಕಿಕ ಅಲೌಕಿಕ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಆ ರೀತಿ ನಮ್ಮ ಅಣ್ಣವರು ಮಹೇಶ್ ಅಣ್ಣ ಮತ್ತೆ ಆರ್ತಿಕ ಅಣ್ಣವರು ವಾಟರ್ ಸಪ್ಲೈನಲ್ಲಿದ್ದರು. ಅಡಿಷನಲ್ ಚೀಫ್ ಇಂಜಿನಿಯರ್ ಆಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಮೇ 30ನೇ ತಾರೀಕು ಅಣ್ಣವರಿಗೆ ರಿಟೈರ್ಡ್ ಆಯಿತು. ಆ ಒಂದು ನಮ್ಮ ಸೇವಾ ಕೇಂದ್ರ, ಅದರಲ್ಲೂ ನನಗೆ ಹೆಮ್ಮೆ ಅಂದರೆ ನಮ್ಮ ಸರಸ್ವತಿನರ ಸೇವಾ ಕೇಂದ್ರದಲ್ಲಿ ಅವರು ಮೊದಲನೇ ಮಗು ಅಂತಾನೆ, ನಮ್ಮ ಪೊಲೀಸನ್ನ ಮತ್ತೆ ಮಹೇಶ್ ಅಣ್ಣವರು ಮೊದಲನೇ ಮಕ್ಕಳು ನಮಗೆ. ಯಾಕೆಂದರೆ ನಾನು ಯಾವುದೇ ಒಂದು ಸೇವೆ ಮಾಡಿದ್ರು ನನಗೆ ಕೈ ಬಿಡದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಸೇವೆಯಲ್ಲೂ ಸಹಯೋಗವನ್ನು ಕೊಟ್ಟಂಥವ್ರು ಇವರು ಆರ್ತಿಕ ಮತ್ತೆ ಮಹೇಶ್ ಅಣ್ಣ. ಕಾರಣಾಂತರ ಅವರ ಬೇರೆ ಜಾಗ ಸ್ಥಳಾಂತರ ಆಗಿದೆ, ಮನಸ್ಸು ಮಾತ್ರ ನಮ್ಮ ಸರಸ್ವತಿನಲ್ಲೇ ಅವರಿಗೆ ಇವಾಗಲೂ ಕೂಡ ಅದೇ ಇರುತ್ತದೆ. ಮರೇಪನಪಳ್ಳಿ ಅದರಲ್ಲೂ ಅಣ್ಣವರ ಒಂದು ಪಾಲನೆಯಲ್ಲಿ ಬೆಳೆದಂಥವ್ರು ಮರೇಪಣ್ಣವರು, ಅವರಿಗೂ ಕೂಡ ಹೆಚ್ಚಿನ ಒಂದು ಪಾಲನೆಯಲ್ಲಿ ಅವರು ಪಡೆದಿರುವಂಥವ್ರು. ಹಾಗಾಗಿ ಅಣ್ಣವರಿಗೆ ಇವತ್ತು ನಮ್ಮ ಖುಷಿಗೆ, ನಮ್ಮ ಪ್ರೀತಿಗೆ, ಅವರ ಒಂದು ಗೌರವಕ್ಕೆ ನಾವು ಒಂದು ಸನ್ಮಾನ ಮಾಡಬೇಕು, ಅಣ್ಣವರಿಂದನೇ ಮಾಡಿಸೋಣ ಅಂತ ಹೇಳಿ ಆರ್ಥಿಕ ಮುಂದೆ ಬಂದು. ಓಂ ಶಾಂತಿ. ಅಣ್ಣರವರ ವ್ಯಕ್ತಿತ್ವ ಗುಣದ ಬಗ್ಗೆ ಒಂದೆರಡು ಲೈನ್ಗಳ ಮೂಲಕ ಕವನವನ್ನು ಹೇಳಲು ಬಯಸ್ತೇನೆ. ಮಹೇಶ್ ಅಣ್ಣನವರು ಎತ್ತರದ ಶಿಖರದಂತೆ ಉನ್ನತ ವ್ಯಕ್ತಿತ್ವ, ಎತ್ತರದ ಶಿಖರದಂತೆ ಉನ್ನತ, ಹಲವರಿಗೆ ದಾರಿದೀಪ, ನಿಮ್ಮ ಜೀವನವೇ ಮೌಲ್ಯಗಳ ಅಮೂಲ್ಯ ರೂಪ, ನಿಮ್ಮ ಮಾತುಗಳು ಪ್ರೇರಣೆಯ ಅಮೃತಧಾರೆ, ನಿಮ್ಮ ನಡತೆ ಸದ್ಗುಣಗಳ ಸುಂದರ ಸಾಕ್ಷಾತ್ಕಾರೆ, ನಿಮ್ಮ ಸದ್ಮಾರ್ಗದ ಗುರುತು ಹಲವರಿಗೆ ದಾರಿದೀಪ, ನಿಮ್ಮ ಜೀವನವೇ ಅಮೂಲ್ಯ ರೂಪ. ಹೆಮ್ಮೆಯ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸುವೆವು, ಗೌರವದ ಪುಷ್ಪಗಳಿಂದ ನಿಮ್ಮನ್ನು ಸತ್ಕರಿಸುವೆವು. ನಿಮ್ಮ ಆಗಮನ ನಮ್ಮ ಪಾಲಿಗೆ ಸುವರ್ಣ ಕ್ಷಣ,
ನಮ್ಮೆಲ್ಲರ ಹೃದಯದಿಂದ ಮೂಡಿದೆ ಇಂದು ಹೊಸ ಸ್ಪಂದನ. ನಿಮ್ಮ ಸಾನ್ನಿಧ್ಯದಿಂದ ನಮ್ಮ ವೇದಿಕೆ ಆಗಿದೆ ಪಾವನ. ನಿಮ್ಮ ಸಾನ್ನಿಧ್ಯದಿಂದ ನಮ್ಮ ವೇದಿಕೆ ಆಗಿದೆ ಪಾವನ. ಅಣ್ಣನವರೇ, ನಿಮ್ಮನ್ನು ಬಹಳ ಪ್ರೀತಿ, ಗೌರವ, ಕೃತಜ್ಞತೆಯಿಂದ ಹೃದಯಪೂರ್ವಕವಾಗಿ ಮರಿಯಪ್ಪನ ಪಾಳ್ಯದ ಎಲ್ಲ ದೈವಿ ಸಹೋದರ ಸಹೋದರಿಯರು ಸ್ವಾಗತಿಸುತ್ತಿದ್ದೇವೆ. ಸ್ವಾಗತ ಅಣ್ಣನವರೇ, ಸ್ವಾಗತ. ಅವರ ಒಂದು ಪ್ರತ್ಯಕ್ಷತೆ ನಡೀತಾ ಇದೆ. ಅಕ್ಕನೂ ಕೂಡ ಎಚ್ಚರಿದ್ದೇನೆ. ನಮ್ಮ ಈ ಅಣ್ಣನವರಿಗೆ ಈ ಒಂದು ಸಂಸ್ಥೆಯ ಕಡೆಯಿಂದ ಒಂದು ಸಣ್ಣದಾದಂಥ ಒಂದು ಅವ್ರಿಗೆ ಮಾಡಿದ್ದು ಅಣ್ಣವರು ಆತ್ಮೀಯತೆಗೆ चिंता मत करो मैं बैठा हूँ ಅಂತ ನಾನು ಕೂತ್ಕೊಂಡಿದ್ದೀನಿ, ಏನು ಚಿಂತೆ ಮಾಡಬೇಡಿ